ಶ್ರೀ ತಿಂಡಿ ತಗೊಳ. ಜಾನ್ವಿ ತಿಂಡಿ ತಗೊಳಮ್ಮ, ತಗೊಳ. ಒಂದು ನಿಮಿಷ ನಮ್ಮ ವ್ಯಾಲೆಟ್ ನೋಡಿದ್ಯಮ್ಮ? ಅಯ್ಯೋ ತಿಂಡಿ ತಿನ್ನೋ ಅಂದ್ರೆ ವ್ಯಾಲೆಟ್ ಅಂತಾನೆ, ನಾನೇ ತಿಳಿಸ್ತೀನಿ. ಜಾನು ವ್ಯಾಲೆಟ್ ನೋಡಿದ್ಯಾ? ಅಲ್ಲೇ ಇಟ್ಟಿದ್ದೀನಿ ನೋಡು ಶ್ರೀ. ಥ್ಯಾಂಕ್ ಯು. ಶ್ರೀ ಏನ್ ಮಾಡ್ತಾ ಇದೀಯ? ತಿಂಡಿ ತಿನ್ನು ಅಂದ್ರೆ ಎಲ್ಲಿ ಹೇಳು. ಶ್ರೀ ನಾನು ಹೇಳೋದು ಕೇಳಿಸ್ತಿಲ್ಲ ನಿನಗೆ? ಜಾನ್ವಿ ತಿನ್ಸು ಹೋಗು. ಜಾನ್ವಿ ಜಾನ್ವಿ ನೀನಾದ್ರು ತಿನ್ನಮ್ಮ ಅಂತ. ಅತ್ತೆ ಒಂದು ನಿಮಿಷ ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದೀನಿ. ಅಯ್ಯೋ ಅದನ್ನ ಆಮೇಲೆ ನೋಡ್ಕೋಬೋದಲ್ವಾ ಜಾನ್ವಿ? ಎಲ್ಲಿ ಹೇಳು. ಯಾವುದೋ ಮೆಸೇಜ್ ಬಂದಿದೆ. ಆಯ್ತೇನೋ ನಿಂದು ತಗೊಳ್ಳೋ. ಇಟ್ಬಿಟ್ಟಿದ್ದ. ಒಂದು ನಿಮಿಷ. ಏ ಏನು ಒಂದು ತುತ್ತಿನ ಹೇಳು ಮೊದಲು. ಜಾನ್ವಿ ಫೈಲ್ಸ್ ಚೆಕ್ ಮಾಡ್ಬಿಡ್ತೀಯ ಪ್ಲೀಸ್? ತಗೋ ಹಿಡಿ ಇನ್ನೊಂದು. ನಾನು ತಿಂತಿರೋದಿನ್ನು ಬಾಯಲ್ಲೇ ಇದೆ, ಶೂ ಹಾಕೊಂಡು ಬರ್ತೀನಿ. ಜಾನ್ವಿ ನೀನೊಂದು ತುತ್ತಿನ ಹೇಳ. ವಾಚ್ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ ವಾಚ್ ಹೋಗಿಚ್ಚು ಎಲ್ಲ ಆಮೇಲೆ ನೋಡ್ಕೊಳಕ್ಕಾಗಲ್ವಾ? ಎಲ್ಲಿ ಹೇಳು ಹೇಳು. ಅಯ್ಯೋ ಏನಾಯ್ತು? ಪೆನ್ ಮರ್ತ್ಬಿಟ್ಟೆ. ಎಲ್ಲಿಟ್ಟು? ಜಾನು ಪೆನ್ ನೋಡಿದ್ಯಾ? ಅಲ್ಲೇ ರೇಡಿಯೋ ಹತ್ರ ಇದೆ ನೋಡು ಶ್ರೀ. ಶ್ರೀ ಅದೆಲ್ಲ ಆಮೇಲೆ ತಗೊಳಕ್ಕಾಗಲ್ವೇನೋ? ತಿಂಡಿ ತಿನ್ನ ಮೊದಲು. ಜಾನ್ವಿ ಫೈಲ್ ಚೆಕ್ ಮಾಡಿದ್ದೆ. ಸಾರಿ ನೋಡು ಶ್ರೀ, ನೀವಿಬ್ರು ಹೀಗೆ ಹೋಗ್ತೀರಾ, ತಿಂಡಿ ತಿಂದೇನೆ ಉಪವಾಸ ಇರ್ತೀರಾ, ಇಡೀ ದಿವಸ ಕೆಲಸ ಇರುತ್ತೆ. ನಾನು ಹೇಳೋದು ಕೇಳಿಸ್ತಾ ಇದ್ದೀನಿ ನಿಮ್ಗೆ? ಎಲ್ಲಿ ಹೇಳು. ಅಮ್ಮ ಒಂದು ನಿಮಿಷ. ರೆಡಿ ಇದೆ ಅಲ್ವಾ? ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿದ್ಯಾ ಅಲ್ಲ? ಜಾನ್ವಿ ನೀ ಹೇಳು. ಟೈಮ್ ಆಗ್ತಿದೆ ಬಾ ಜಾನ್ವಿ. ಅಲ್ವೋ ಒಂದು ನಿಮಿಷ ನಿಂತ್ಕೊಡ್ರ ಇಬ್ರು. ಹೆದರ್ಕೊಂಡ್ಬಿಟ್ರಾ? ಶ್ರೀ ಸ್ವೀಟ್ ತಿನ್ನು. ನಿಮ್ಮ ಅಮ್ಮನ ಪರ್ಮಿಷನ್ ಕೇಳೇನೆ ಪಾಯಸ ಮಾಡಿರೋದು, ತಿನ್ನು. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಸ್ವೀಟೆಲ್ಲ ಯಾಕಮ್ಮ ಮಾಡಕ್ಕೆ ಹೋದೆ? ಇವತ್ತು ನಿಮ್ಮಿಬ್ಬರದು ಕೆಲಸದ ಮೊದಲನೇ ದಿನ, ಬಾಯಿ ಸಿಹಿ ಮಾಡಿ ಕಳಿಸೋಣ ಅಂತ ಅನಿಸ್ತು, ಅದಕ್ಕೆ ಮಾಡಿದೆ ಕಣ. ತಿನ್ನೋ. ಇನ್ನೇನು ಒಂದು ತಿಂಗಳು ಅಷ್ಟೇ ಅಲ್ವಾ ಸುನಂದಮ್ಮನವ್ರ ಮುಲಾಜಿಗೆ ಬೀಳೋದು, ಪರ್ಮಿಷನ್ ತಗೊಳ್ಳೋದು ಎಲ್ಲ. ಒಂದು ಸಾರಿ ನಿಮ್ಮ ಸಂಬಳ ಬರ್ತಿದ್ದ ಹಾಗೇ ನಾವೇ ಅವರಿಗೆ ದೊಡ್ಡದಾಗಿ ಔತಣ ಕೊಡೋಣ ಅಷ್ಟೇ. ನಿಮಗೆ ಇಷ್ಟ ಬಂದಿದ್ದು ಅಡುಗೆ ಮಾಡ್ಕೊಂಡು ದೊಡ್ಡ ಮನೇಲಿ ಇದ್ದವ್ರು ನೀವು. ಈಗ ಒಂದು ಸ್ವೀಟ್ ಮಾಡೋಕ್ಕೂ ನಮ್ಮ ಅಮ್ಮನ ಪರ್ಮಿಷನ್ ಕೇಳಬೇಕು. ನಮ್ಮ ತಾಯಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವ್ರ ಪರವಾಗಿ ನಿನ್ನನ್ನು ಕ್ಷಮಿಸೋಕ್ಕಾಗಲ್ಲಪ್ಪ. ಯಾಕೆ ಅಂದರೆ ನೀನು ಈಗ ಅವ್ರ ಮಗಳಲ್ಲ, ನಮ್ಮ ಸೊಸೆ, ನಮ್ಮ ಮನೆಯವಳು. ನಮ್ಮ ಸೊಸೆನ ನಾವೇ ಕ್ಷಮಿಸೋಕ್ಕಾಗತ್ತಾ?